ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದರೆ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ಫಸ್ಟ್ ಟೈಮ್ ನಮ್ಮ ಯಜಮಾನರು ನನಗೆ ಇಷ್ಟ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನನಗೆ ಇಷ್ಟ ಅಂದ್ಬಿಟ್ಟು ಇವತ್ತು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಬೇಗ ಖುಷಿಯಿಂದ ರೆಡಿ ಆಗ್ತಾ ಇದ್ದೀನಿ. ಹೇಗೆ ರೆಡಿ ಆಗ್ತೀನಿ, ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆಲ್ರೆಡಿ ನಂದು ಸ್ಕಿನ್ ಕೇರ್ ಎಲ್ಲ ಮುಗ್ದಿದೆ. ಸ್ನಾನ ಮುಗಿಸ್ಕೊಬಂದು ಬಿಸಿಲು ಹೆವಿ ಇರೋದ್ರಿಂದ ಸನ್ಸ್ಕ್ರೀನ್ ಹಚ್ಚಿ ಲಿಪ್ ಬಾಮ್ ಎಲ್ಲ ಹಚ್ಚಿ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಲೈಟಾಗಿ ಎಲಿಗೆಂಟಾಗಿ ಮೇಕಪ್ ಮಾಡಿಕೊಂಡು ಹೊರಡೋಣ. ಪಾಪುಗೂ ಹಾಗೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಪಾಪುಗೆ ಏನೆಲ್ಲ ಎತ್ಕೊಂಡು ಹೋಗ್ತೀನಿ, ಪಾಪುನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಸೊ ಇವಾಗ ಫಟಾಫಟ ಅಂತ ಬೇಗ ರೆಡಿಯಾಗಿ ಓಡಿ ಬರ್ತೀನಿ. ಪಾಪುಗೂ ಇನ್ನೂ ಸ್ನಾನ ಮಾಡಿಸಿಲ್ಲ. ಸೊ ನಮ್ಮ ಯಜಮಾನ್ರು ಅವ್ರ ಅಜ್ಜಿನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಅಜ್ಜಿ ಬಂದಮೇಲೆ ಅವ್ರು ಸ್ನಾನ ಮಾಡಬೇಕಾದ್ರೆ ಇವನು ಹಾಗೆ ಸ್ನಾನ ಮಾಡಿಸಿ ರೆಡಿಯಾಗಿ, ಹಾಗೆ ನಾನು ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀವಿ. ವೆಯ್ಟ್ ಮಾಡಿ ಏನಮ್ಮ. ಮುದ್ದು ಪಾಪ ಪಚ್ಚಳದ ಹೆಂಗೆ ಮುದ್ದು ಗೊಂಬೆ. ಬಾಯ್ ಮಾಡು, ಬಾಯ್. ಮುತ್ತು ಕೊಡು, ಮುತ್ತು. ವೆರಿ ಗುಡ್ ಬಾಯ್. ಅಮ್ಮಗೆ ಓಕೆ, ಹಿಂಗೆ ಬಿಟ್ಟರೆ ಹಿಂಗೆ ಆಟ ಆಡ್ಕೊಂಡೆ ಇದ್ಬಿಡ್ತೀವಿ. ಸೊ ಬೇಗ ರೆಡಿಯಾಗಿ ಬರ್ತೀನಿ, ವೆಯ್ಟ್ ಮಾಡಿ. ಬೆಳಗ್ಗೆ ಟಿಫನ್ಗೇನೆ ಕರ್ಕೊಂಡು ಹೋಗ್ತೀನಿ ಅಂದವರು ಮಧ್ಯಾಹ್ನ ಆಗ್ತಾ ಬಂತು. ಇನ್ನು ಕಾರ್ ಒರೆಸ್ತಾನೆ ಅವರೇ. ನಮ್ಮ ಮಾವ ಬೆಳಗ್ಗೆನೇ ಎದ್ದು ತೊಳೆದಿದ್ರು ಕೂಡ ಅವ್ರಿಗೆ ಸಮಾಧಾನ ಇಲ್ಲ. ಮತ್ತೊಂದು ಸಲ ಪ್ರತಿಯೊಂದನ್ನು ಒರೆಸ್ಕೊಂಡು ಬರ್ತಾನೆ ಅವರೇ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಬಾರೋ, ಇನ್ನು ಸ್ನಾನ ಮಾಡಿ ಹೋಗಿ. ಇನ್ಯಾವಾಗ ಕೊಡ್ಸೋದು ನೀನು? ಇನ್ನೂ ಎಷ್ಟು ತೆಗುತ್ತೆ ನಿಂದು? 10 ನಿಮಿಷ. ಪಾಪ ನೋಡಿದ್ರ ಒಂಚೂರು ಕಣ್ ತಪ್ಪಿದ್ರೆ ನೀರಲ್ಲಿ ಆಡೋ ಕೊಟ್ಟೋಗ್ತಾನೆ. ಏಯ್ ಚುಡಿಂದ ಏಮದೆ ಜಿಜ್ಜಿ ಏನಮ್ಮದು? ಅಮ್ಮ ಸ್ನಾನ ಮಾಡೋಳೆ. ಸರಿ ಬಾಯ್, ಹೋಗ್ಲಾ? ನಾನಪ್ಪ ಕಾರಲ್ಲಿ ಹೋಯ್ತೀವಿ, ನೀನೆಲ್ಲೇ ಜಿಜ್ಜಿ ಆಟ ಆಡ್ಕೊಂಡಿರು. ಬಾಯ್ ಶುಡಿಂದು. ಬಾ ಹೋಗೋಣ ಬಮ್ಮ ಕಾರಲ್ಲಿ. ಕಾರ್ಗೆ ಅಂದ್ಬಿಟ್ಟು ನಾನು ಸೆಕೆಂಡ್ ಗಿಫ್ಟ್ ಮಾಡಿದ್ದೆ ಇದನ್ನು. ಬಟ್ ಅದು ಡಬಲ್ ಟೇಪ್ ಹಾಕಿದ್ರು. ಅದು ಬಿಸಿಲಿಗೆ ಅನಿಸುತ್ತೆ ಹೀಟಾಗಿ ಎದ್ಬಿಡ್ತಿತ್ತು. ಸೊ ಹಾಗಾಗಿ ಗ್ಲೂಗನಲ್ಲೇ ಅಂಟಿಸ್ಬಿಡೋಣ ಅಂದ್ಬಿಟ್ಟು ನೋಡಿ, ಹಿಂಗೆ ಬಿಸಿ ಆದರೆ ಹಂಗೆ ಬಂದ್ಬಿಡುತ್ತೆ. ಮತ್ತೆ ತಂದಿದ್ದೀನಿ. ಹಂಗೆ ಬೇಡಪ್ಪ. ಓಯ್ ಅಲ್ಲೇ ಐತೆ ನೋಡಿ ಮಾರ್ಕು. ಅಲ್ಲೇ ಐತೆ ನೋಡಿ ಮಾರ್ಕು. ಓಕೆ, ಇವಾಗ ಸ್ನಾನ ಎಲ್ಲ ಆಯಿತು. ಪಾಪಗೆ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಜನ ನನ್ನ ಏನು ಕೇಳ್ತಾರೆ ಅಂದರೆ, ಪಾಪುಗೆ ಅಷ್ಟು ರೌಂಡಾಗಿ ಬೊಟ್ಟು ಹೆಂಗೆ ಇಡ್ತೀಯಾ ಅಂತ ಕೇಳ್ತಾರೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ವಿಡಿಯೋ ಆನ್ ಮಾಡಿದ್ದೀನಿ. ಎಷ್ಟು ಕೂದಲು ಅಂದರೆ ಒಂದು ನೋಡಿ, ಪಾಪ ಮುಖದ ಮೇಲೆ ಹಾರಾಡ್ತಾ ಇರುತ್ತೆ. ಅದು ಕರ್ಲಿ ಹೇರ್ ಆಗಿದ್ದರೆ ಸ್ವಲ್ಪ ಹೆಂಗಿದ್ರು ಇರೋದು, ಒಂದು ನೈಸ್ ಇರೋದ್ರಿಂದ ಅದು ನಗೋದು ನೋಡು, ಇನ್ನು ನೈಸ್ ಇರೋದ್ರಿಂದ ಫುಲ್ ಮುಖದ ಮೇಲೆ ಬರ್ತಾ ಇರುತ್ತೆ. ಫೇಸ್ ಕ್ಲೀನಾಗಿ ಕಾಣಿಸ್ತಾ ಇದೆಯಾ? ಎಲ್ಲಿ ಬಂಗಾರಿ? ಓಕೆ, ಇವಾಗ ಅವನಿಗೆ ಕ್ರೀಮ್ ಎಲ್ಲ ಹಚ್ಚಿದ್ದೀನಿ. ಸೊ ಅಮ್ಮ ಬಾಗಿಟ್ಕೊಬಾರ್ದು. ಇವಾಗ ಪಾಪಗೆ ಬೊಟ್ಟು ಹೆಂಗಿಡ್ತೀನಿ ಅಂದರೆ, ಐಲೈನರ್ನ ತಗೊಂಡು ಅಲ್ಲಿ ಇಡಬೇಕಾ ಬೊಟ್ಟು ಫಸ್ಟು ಹಣೆಗೆ. ಸೊ ಇವಾಗ ಇಲ್ಲಿ ಚೆನ್ನಾಗಿ ಅರೌಂಡ್. ಅಮ್ಮ ಏಂತಕ್ಕೆ ಪಾಪು ನಾನು ಸ್ನಾನ ಮಾಡಿಸೋದು ನೋಡಿ. ನಾನು ಇಡೋವರೆಗೂ ವೆಯ್ಟೇ ಮಾಡಲ್ಲ, ಅಷ್ಟು ತಾಳ್ಮೆಲೆ ಇಲ್ಲ ಈ ಮಗುಗೆ. ಸೊ ಇವಾಗ ಈ ಸರ್ಕಲ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಹಿಂಗೆ ಮಾಡಿಕೊಂಡು ಪಾಪ ಇಲ್ಲಿ ಮುಗ್ದೆ ಹೋಯ್ತು.
ಸೊ ಇವಾಗ ಕೆನ್ನೆಗೆ ಅಕ್ಷಿ ಹಾಂ ಇವಾಗ ಕೆನ್ನೆಗೆ ಮಾಮೂಲಿ ಬೊಟ್ಟಿಟ್ಟೆ ಅವನಿಗೆ ಕೈ ಮೇಲೆ ಇಡೋದು ಅಂದರೆ ತುಂಬ ಇಷ್ಟ. ಸೊ ಯಾವಾಗಲೂ ಅಷ್ಟೇ ಎತ್ಕೊಂಡ್ರೆ ವೇಟೇ ಮಾಡಲ್ಲ, ಅವ್ನಿಗೆ ಫಸ್ಟು ಕೈ ಮೇಲೆ ಇಟ್ಬಿಡ್ಬೇಕು. ಹಾಂ ಇಟ್ಟೆ ಕಂದು. ಹ್ಯಾಪಿ ಹ್ಯಾಪಿ. ನೆಕ್ಸ್ಟು ತುಂಬ ದಿನ ಆಯಿತು ಅವನಿಗೆ ಕಾಲಿಗೆ ಕೈಗೆ ಎಲ್ಲ ಬೊಟ್ಟಿಟ್ಟು ನನಗೆ ಆಸೆ ಆಗ್ತಿದೆ ಅವನ ಗಿಡಕ್ಕೆ. ನಂದು ಕೃಷ್ಣನ ಪೋದ ನಂದು ಮುದ್ದು ಮುಖ ಅಲ್ಲಮ್ಮ. ಓಕೆ ಬಾಯ್. ಓಕೆ ಸೊ ಫೈನಲ್ ಆಗಿ ಪಾಪು ಈಗ ರೆಡಿಯಾಗಿದ್ದಾನೆ. ನಿಚ್ಚಮ್ಮ ಇಲ್ಲಿ ತೋರಿಸಿಲಿ ನೋಡಲಿ. ಸ್ವಲ್ಪ ಮೇಲಾಗೋಯ್ತು, ಅದಕ್ಕೆ ಸ್ವಲ್ಪ ಕೆಳಗಡೆ ಡಾಟ್ನ ಹಿಡ್ದಿದ್ದೀನಿ ಅಷ್ಟೇ. ಬಾಯಿಗೆ ಇಟ್ಕೊಬಾರ್ದು, ಕೆಮಿಕಲ್ ಇರುತ್ತೆ. ಓಕೆ 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 ಫೈನಲ್ ಆಗಿ ನಾನು ಮನೆಯವರು ಏನೇಮ್ಮ ದೇಗ ಜಲ್ದಿ. ಸೊ ನಾನು ನಮ್ಮ ಮನೆಯವರು ಥರ ರೆಡಿಯಾಗಿದ್ದೀವಿ. ಮಗ ತೋರಿಸು. ಜೀನ್ಸ್ ಹಾಕೊಂಡು ಒಂದು ಶರ್ಟ್ ಹಾಕಿದ್ದೀನಿ, ತುಂಬ ಶೆಕೆ ಇದೆ, ಬಿಸಿಲಿಂದ ಟ್ಯಾನ್ ಆಗೋಗುತ್ತೆ ಅಂದ್ಬಿಟ್ಟು ಫುಲ್ ಸ್ಲೀವ್ಸು ತೆಳ್ಳಗಿರೋ ಒಂದು ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್ಕು. ನೆಕ್ಸ್ಟು ಇವಾಗ ನಾನು ಪಾಪುಗೆ ಏನೇನು ಎತ್ಕೊತಿದ್ದೀನಿ ಅಂದರೆ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಓಕೆ ಫಸ್ಟು ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಗ್ಗೆ ಫಸ್ಟು ನಾನು ಎಲ್ಲ ಥರ ಕಾಳು ಮತ್ತು ಅಕ್ಕಿ ಅದು ಇದು ಮಾಡಿ ಅವನಿಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದರಲ್ಲೇ ಹಂಗೆ ಉಪ್ಪಿಟ್ಟು ಥರ ಮಾಡಿ ಒಂದು ಟೈಮ್ಗೆ ಎತ್ಕೊಂಡಿದ್ದೀನಿ. ಇನ್ನೊಂದು ಟೈಮ್ಗೆ ಮೆಂತ್ಯ ಮುದ್ದೆ ಬೆಲ್ಲ ಹಾಕಿ ಅವನಿಗೆ ಸ್ವೀಟ್ ಥರ ಮಾಡಿ ಎತ್ಕೊಂಡಿದ್ದೀನಿ. ಹೊರಗಡೆನೂ ತಿನ್ನಿಸ್ತೀನಿ, ಬಟ್ ಎಮರ್ಜೆನ್ಸಿಗೆ ಇರಲಿ ಅಂದರೆ ಆಪ್ಷನಲ್ಲು, ಯಾಕೆಂದರೆ ಅಲ್ಲಿ ಎಮರ್ಜೆನ್ಸಿ ಏನು ಸಿಗಲಿಲ್ಲ ಅಂದರೆ ಅಂತ ಇದೊಂದು ಎತ್ಕೊಂಡಿದ್ದೀನಿ. ಪ್ಯಾಕ್ ಮಾಡ್ಕೊಂಡ್ಬಿಡೋಣ. ಸೊ ನೆಕ್ಸ್ಟು ಒಂದು ಸ್ಪೂನು, ದೆನ್ ಒಂದು ಫೀಡಿಂಗ್ ಬಾಟಲು, ಆಮೇಲೆ ಅವನಿಗೆ ನೀರು ಕುಡಿಯೋ ಬಾಟಲು, ಆಮೇಲೆ ಫ್ಲಾಸ್ಕಲ್ಲಿ ಬಿಸಿನೀರು ಎತ್ಕೊಂಡಿದ್ದೀನಿ. ಜೊತೆಗೆ ಇದು ಮಿಲ್ಕ್ ಪೌಡರು, ಅಂದರೆ ಬಿಸಿನೀರಿಗೆ ಹಾಕಿ ಅವನಿಗೆ ಫಾರ್ಮುಲಾ ಮಿಲ್ಕ್ ಕೊಡೋದಕ್ಕೆ. ಅಂದರೆ ಬ್ರೆಸ್ಟ್ ಫೀಡು ಮಾಡಿಸ್ತೀನಿ, ಬಟ್ ಅದು ಎಮರ್ಜೆನ್ಸಿ ಆಗಲಿಲ್ಲ ಅಂದರೆ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಹಂಗೆ ಒಂದು ಇರಲಿ ಎಮರ್ಜೆನ್ಸಿ ಅಂತಲ್ಲ, ಇರಲಿ ಯಾವುದಕ್ಕೂ ಒಂದು ಜೊತೆ ಅಂದ್ಬಿಟ್ಟು 2 ಪ್ಯಾಂಟು, ಒಂದೆರಡು ಟೀ ಶರ್ಟ್ ಎಕ್ಸ್ಟ್ರಾ ಎತ್ಕೋತಾ ಇದ್ದೀನಿ. ಮಕ್ಕಳನ್ನ ನಾನು ಗಲೀಜು ಮಾಡ್ಕೊತಾರಲ್ಲಪ್ಪ. ಅದಾದಮೇಲೆ ಊಟ ಮಾಡಬೇಕಾದ್ರೆ ಒಂದು ನ್ಯಾಪ್ಕಿನ್ನು, ಒಂದು ಎಕ್ಸ್ಟ್ರಾ ಡೈಪರು, ಅದಾದಮೇಲೆ ಟಿಶ್ಯೂಸು, ಅದಾದಮೇಲೆ ಒಂದು ಲಿಪ್ಸ್ಟಿಕ್ಕು, ಪಾಪುಗೆ ಒಂದು ರಿಬ್ಬನ್ ಎತ್ಕೊಂಡಿದ್ದೀನಿ, ಚೋಟ ರಿಬ್ಬನು. ನಂದು ಹೇರ್ ಫುಲ್ ಬರ್ತಾನೆ ಇರುತ್ತೆ, ಸೊ ಹಾಗಾಗಿ ಒಂದು ರಿಬ್ಬನ್ನು ಒಂದು ಕ್ಲಿಪ್ಪು ಎಮರ್ಜೆನ್ಸಿಗೆ ಎತ್ಕೊಂಡಿದ್ದೀನಿ. ಆಮೇಲೆ ಇದು ಫೀಡಿಂಗ್ ಟವಲ್ಲು, ನನಗೆ ಫೀಡ್ ಮಾಡಿಸ್ಬೇಕಾದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಫೀಡಿಂಗ್ ಟವಲ್ಲು. ದೆನ್ ಒಂದು ಜೊತೆ ಸಾಕ್ಸ್, ಇದು ಇವಾಗ ಹಾಕೋಕ್ಕೆ ಇದಿರಲಿ ಅಂದ್ಬಿಟ್ಟು ಒಂದು ಜೊತೆ ಎತ್ಕೋತಾ ಇದ್ದೀನಿ ಎಕ್ಸ್ಟ್ರಾ. ಅದಾದಮೇಲೆ ಅವನಿಗೆ ಕಾರಲ್ಲಿ ಗಲಾಟೆ ಮಾಡ್ತಿರ್ತಾನಲ್ಲ, ಸೊ ಇರಲಿ ಅಂದ್ಬಿಟ್ಟು 2 ಆಟ ಸಾಮಾನು ಇಷ್ಟೇ. ಸೊ ಫೈನಲಿ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಇವ್ರಿಗೇನು ರೆಡಿ ಆಗಿಬಿಡ್ತಾರೆ, ಪುರ್ ಅಂತ ಹೊರಟೋಗ್ತಾರೆ. ಬಟ್ ನಾನು ನೋಡಿಕೊಂಡು ಅವ್ರದ್ದು ನೋಡಿಕೊಂಡು ಪಾಪನ ನೋಡಿಕೊಂಡು ಇಷ್ಟೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಡಬೇಕಲ್ಲ. ಸೊ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವೆಲ್ಲ ಕೇಳ್ಬೋದು, ಬಿರಿಯಾನಿ ತಿನ್ನೋಕ್ಕೆ ಇಷ್ಟೊಂದು ಮೇಕಪ್ ಮಾಡಿಕೊಂಡು ಇಷ್ಟೊಂದು ಎಕ್ಸೈಟಾಗಿ ಹೋಗ್ಬೇಕಾ ಅಂತ. ಹೌದು, ಹೋಗಬೇಕು, ಯಾಕೆಂದರೆ ನಾವು ಹೋಗೋದೇ ಅಪರೂಪ. ಸೊ ಹಾಗಾಗಿ ಸಿಕ್ಕಿರೋ ಟೈಮಲ್ಲಿ ರೆಡಿಯಾಗಿ ಅದು ನನ್ನ ಫೇವ್ರೆಟ್ ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಾನು. ಬಾಯ್, ಟೈಮ್ ಆಯಿತು, ಬೈತಾ ಇದ್ದಾರೆ. ಓಕೆ, ಇವಾಗ ಫುಲ್ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಪಾಪುಗೆ ಏನೇನು ಬೇಕೋ ಎಲ್ಲ ಎತ್ಕೊಂಡು ಹೊರಟಿದ್ದೀವಿ. ನೋಡಿ, ನಂದು ನಿದ್ದೆ ಕಮ್ಮಿ ಆಗಿರೋದಕ್ಕೋ ಇಲ್ಲ BP ಲೋ ಆಗಿರೋದಕ್ಕೋ ಗೊತ್ತಿಲ್ಲ, ಫುಲ್ ಮುಖ ಕೈ ಕಾಲೆಲ್ಲ ಸ್ವಲ್ಪ ಊದ್ದಂಗೆ ಆಗಿದೆ. ದಪ್ಪ ಅಂತೂ ಆಗಿಲ್ಲ, ಸ್ವಲ್ಪ ಮುಖ ಎಲ್ಲ ಊದ್ದಂಗೆ ಕಾಣಿಸ್ತಾ ಇದೆ. ಸೊ ನಮ್ಮ ಯಜಮಾನ್ರು ಬಿರಿಯಾನಿ ತಿಂದರೆ ಎಲ್ಲ ಸರ್ ಹೋಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಸೊ ಇದು ಯಾವುದಪ್ಪ ಅಂದರೆ ಲಾಸ್ಟ್ ಟೈಮು ನಮ್ಮ ಯಜಮಾನ್ರವರ ಅಜ್ಜಿ ಊರಿಗೆ ಹೋಗ್ಬೇಕಾದ್ರೆ ಒಂದು ಬಿರಿಯಾನಿ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇರೋದು. ಇವಾಗ ನೋಡಿ, ಇದು ನಾನು ನಮ್ಮ ಯಜಮಾನ್ರಿಗೆ ಕಾರ್ ತೊಗೊಂಡಾಗ ಫಸ್ಟ್ ಗಿಫ್ಟ್ ಮಾಡಿದ್ದೆ. ಸೊ ಇದು ವೆಂಕಟೇಶ್ವರ ನಾನು ಸೆಕೆಂಡ್ ಗಿಫ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಐಡಲ್ ಮಾತ್ರ. ಯಾರಿಗಾದ್ರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಬೈ ಮಾಡಿ. ಇದೇ ಥರ ತುಂಬ ದೇವ್ರ ಆಪ್ಷನ್ಸ್ ಇದೆ, ಬಟ್ ನಮ್ಮ ಯಜಮಾನ್ರ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಅದರಲ್ಲೂ ನೋಡಿ ಈ ಕಡೆ ಶಂಖ ಮತ್ತು ಈ ಕಡೆ ಚಕ್ರ ಎರಡೂ ಇರೋದು ಸಿಕ್ಕಿದೆ. ನಂಗೆ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿ ನಾನು ಗಿಫ್ಟ್ ಮಾಡಿದೆ. ನಮ್ಮ ಕಾರ್ಗಂತೂ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಅಲ್ಲೇ ಅಂಟಿಸ್ಬೇಕು ಅಂತ ಅಂಟಿಸಿದ್ದೀನಿ. ಹೆಂಗನ್ನತ್ತಪ್ಪ ಹಂಗೆ ಮುದ್ದಮ್ಮ ಮುದ್ದಮ್ಮ ಇಲ್ಲ ಮಚ್ಕೊಳೆ ಕಾರ್ ಓಡಿಸ್ತೆ ಅಮ್ಮ. ಕಾರ್ ಓಡಿಸು ಬಂಗಾರಿ, ಕಾರ್ ಓಡಿಸು, ಕಾರ್ ಓಡಿಸೆ. ಬೂಮ್ ಬೂಮ್ ಅಂತ ಪರ್ಪಿ, ಬೂಮ್ ಬೂಮ್ ಕುಚ್ಚಮ್ಮ ಪರ್ಪಿ. ಯಾವ ಲೆವೆಲ್ಗೆ ಬೆವರ್ತಾ ಇದ್ದೀನಿ ಅಂದರೆ ನನ್ನ ಲೈಫಲ್ಲಿ ಇಷ್ಟು ಬೆವ್ತಿರ್ಲಿಲ್ಲ ನಾನು. ನೋಡ್ತಾ ಇರ್ಬೋದು ನೀವೇ, ತೊಟ್ಟು ಹಿಡ್ತಾ ಇದೆ, ಅಷ್ಟು ಬೆವ್ತೋಗಿದ್ದೀನಿ, ಅಷ್ಟು ಬಿಸಿಲಿದೆ. ಅಪ್ಪ ಇವ್ನು ಕೊಡಿಸೋ ಬಿರಿಯಾನಿನೂ ಸಾಕು, ಶೆಕೆನೂ ಸಾಕು ಅನ್ನಿಸ್ಬಿಟ್ಟಿದೆ. ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಕೂತಿದ್ದೀನಿ ಕಾರಲ್ಲಿ. ಎವಿ ಬಿಸಿಲು, ಪಾಪ ನೋಡಿ ಏನಮ್ಮ, ಅವನು ಫುಲ್ ಬೆಳ್ತೋಗವನು. ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದು. ಈ ಬೇಸಿಗೆಯಲ್ಲಂತೂ ಮನೆಯಿಂದ ಆಚೆ ಕಾಲಿಡೋಕ್ಕಾಗಲ್ಲ ಸ್ವಾಮಿ. ಎಷ್ಟು ಶೆಕೆ ಅಲ್ಲಪ್ಪ. ಈಚೆ ಹೋಗಿ ನಿಂತ್ಕೊಳ್ಳೋಣ ಅಂದರೆ ಓಡಿ ಹೋಗ್ತವನೆ. ಕಾರಲ್ಲಿ ಕೂತ್ಕೊಂಡ್ರೆ ದಗ ಅಂತ ಸುಡ್ತೈತೆ. ಇನ್ನೊಂದು 2 ನಿಮಿಷ ಬರ್ತೀನಿ ಅಂತ ಹೇಳಿದ್ದಾರೆ, ಬಂದ ತಕ್ಷಣ ಹೊರಡಬೇಕು. ನೀವು ಅಷ್ಟೇ, ನನ್ನ ಕೆಲಸ ಇದ್ದರೆ ಬೆಳಗ್ಗೆ ಮುಗಿಸ್ಕೊಡಿ, ಇಲ್ಲ ಸಂಜೆ 3 ಗಂಟೆ 4 ಗಂಟೆ ಮೇನ್ ಮುಗಿಸ್ಕೊಡಿ. ಈ ಥರ ಮಠ ಮಧ್ಯಾಹ್ನ ಬಂದು ನಮ್ಮ ಥರ ಈ ಥರ ಉರಿ ಬಿಸಿಲಲ್ಲಿ ಬೆಂದು ಹೋಗಬೇಡಿ. ಅದು ಮಕ್ಕಳನ್ನ ಕರ್ಕೊಬಂದ್ಬಿಟ್ರೆ ಅಂತೂ ಸ್ವಾಮಿ ಭಗವಂತ. ನೋಡಿ ನಮ್ಮ ಕಿತಾಪತಿ ಏನು ಮಾಡ್ತೈತೆ. ಏನಮ್ಮ ಅವನಮ್ಮ ಬಂಗಾರಿ, ಬಿಸಿಲು ಅಮ್ಮ. ಎಲ್ಲಿ ಇಲ್ಲಿ ನೋಡಿಲಿ, ಅಯ್ಯೋ ಬಿಸಿ ಆಗ್ತೈತಾ? ಸುಡಿಂದ ಅಮ್ಮನ, ಸುಡಿಂದ ಅಮ್ಮನ, ಸುಡಿಂದ ಈ ಅಯ್ಯ. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಹೇಳಿದ್ರು ಎ ಸಿ ಆನ್ ಮಾಡಿಬಿಟ್ಟು ಹೋಗ್ತೀನಿ ಕೂತಿರೆ ಅಂತ. ಬಟ್ ನನಗೆ ಕೊಬ್ಬು ಜಾಸ್ತಿ ಆಗಿಬಿಟ್ಟು ಬೇಡ ಅಂದೆ. ಯಾಕೆಂದರೆ ಗಾಡಿ ಆನಲ್ಲಿದ್ದರೆ ಯಾವಾಗ ಮೂವ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಂಗೆ ಅದೊಂದು ತುಂಬ ಭಯ, ಹಾಗಾಗಿ ನಾನು ಬೇಡ ಅಂತ ಹೇಳಿದೆ. ನೋಡಿದ್ರೆ ಇಷ್ಟು ಎಫೆಕ್ಟ್ ಹೊಡೆಯುತ್ತೆ ಅಂತ ನಮ್ಮ ತಾಯಣೆ ಗೊತ್ತಿರಲಿಲ್ಲ ನನಗೆ. ಒಂದು ಬೇಜಾರಾಯಿತು. ಏನು ಅಂದರೆ ನೋಡಿ, ಒಂದು 10 ನಿಮಿಷ, ಒಂದು ಹಾಫ್ ಆನ್ ಅವರ್ ನಮ್ಮ ಕೈಲಿ ಬಿಸಿಲಲ್ಲಿ ಹೊರಗಡೆ ಇರೋಕ್ಕಾಗಲಿಲ್ಲ. ಬಟ್ ಪಾಪ ಇವರು ದಿನ ಇಡೀ ಹೇಗೆ ಇಷ್ಟು ಬಿಸಿಲಲ್ಲಿ ಕೆಲಸ ಮಾಡ್ಕೊಂಬರ್ತಾರೆ ನಮ್ಮನ್ನು ಸಾಕೋದಕ್ಕೋಸ್ಕರ ಅಂತ ನಿಜ ಒಂದು ಕ್ಷಣ ಅದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಯಿತು ನನಗೆ. ಈ ಉರಿ ಬಿಸಿಲಲ್ಲಿ ಹೊರ್ಗಡೆ ಅಷ್ಟೊತ್ತು ದುಡಿತಾರಲ್ಲ ಅಂತ ನಿಜ ಹ್ಯಾಟ್ಸ್ ಆಫ್ ಹೇಳಬೇಕು ಈ ಥರ ಹೊರಗಡೆ ಕೆಲಸ ಮಾಡೋರಿಗೆ, ಇನ್ಕ್ಲೂಡಿಂಗ್ ನನ್ನ ಗಂಡನಿಗೂ ಸೇರಿಸಿ. ಈ ಟೈಮಲ್ಲಿ ನಮ್ಮ ಅಪ್ಪ ಕೂಡ ನನಗೆ ನೆನಪಾಗ್ತಿದ್ರು. ಯಾಕೆಂದರೆ ಅವರು 2 ವೀಲರಲ್ಲಿ ಅಷ್ಟು ಲಗೇಜ್ ಹೊತ್ಕೊಂಡು ಅಷ್ಟು ವ್ಯಾಪಾರ ಮಾಡ್ಕೊಂಬರೋರು ಈ ಬೇಸಿಗೆಯಲ್ಲಿ. ಪಾಪ ಈ ಚಳಿಗಾಲ ಮಳೆಗಾಲ ಬಂದಾಗಲೂ ಒಂಥರ ಬೈಕೋತೀವಿ, ಈ ಬೇಸಿಗೆಲಂತೂ ಸ್ವಾಮಿ ಆಗೋದೇ ಇಲ್ಲ. ನಿಜ ಬೆಸ್ಟ್ ಅಂದರೆ ಚಳಿಗಾಲನೇ ಅಂತ ನಂಗೆ ಅನ್ನಿಸ್ತು. ಸೊ ಇವಾಗ ಬಿರಿಯಾನಿ ತಿನ್ನೋಕೆ ಹೋಗ್ತಾಯಿದ್ವಿ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಕನಕಪುರದಲ್ಲಿ ತಾಲೂಕು ಆಫೀಸ್ ಇದೆಯಲ್ಲ, ಸೊ ಅಲ್ಲಿ ಸರ್ಕಲ್ ಬರುತ್ತೆ. ಆ ಸರ್ಕಲಲ್ಲಿ ರೈಟ್ ಹೋದರೆ ಈ ಥರ VS ಬಿರಿಯಾನಿ ಸಿಗುತ್ತೆ ನಿಮಗೆ. ಸೊ ಇದೇ VS ಬಿರಿಯಾನಿ, ಫ್ರೆಂಡ್ಸ್ ಆಪೋಸಿಟಲ್ಲಿ ಐತೆ. ಫ್ರೆಂಡ್ಸ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಅಲ್ಲಿ VS ಬಿರಿಯಾನಿಗೆ ಬಂದಿದ್ದೀವಿ. ಓಕೆ, ನೋಡಿದ್ರಲ್ಲ ಹೊರಗಡೆ ಎಲ್ಲ ಬೋರ್ಡೆಲ್ಲ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ. ಒಳಗಡೆನೂ ಅಷ್ಟು ತುಂಬಾ ನೀಟಾಗಿ ಹೈಜೀನಾಗಿತ್ತು. ಕೇಳಿದ ತಕ್ಷಣ ಮಟನ್ ಬಿರಿಯಾನಿ ಇಲ್ಲ ಅಂದ್ಬಿಟ್ಟು ನಿಜ ತುಂಬಾ ಬೇಜಾರಾಗೋಯ್ತು, ಶಾಕ್ ಆಗೋಯ್ತು. ಯಾಕೆಂದರೆ ಅಷ್ಟು ದೂರದಿಂದ ಬಂದಿದ್ದೀವಿ.
ಬಟ್ ಅವರು ಒಂದು 4 ಪ್ಲೇಟ್ ಆಗುತ್ತೆ ಅಂತ ಹೇಳಿ ತಂದು ಕೊಡ್ತೀನಿ, ಮೇಲೆ ವೆಯ್ಟ್ ಮಾಡಿ ಅಂತ ಅಂದರು. ಸೊ ಹೋದ ತಕ್ಷಣ ಅಲ್ಲಿ ಬಿಲ್ ಇರುತ್ತಲ್ಲ ಅಲ್ಲೂ ಕೂಡ ತೊಗೊಬೋದು, ಇಲ್ಲ ಈ ಥರ ಮೇಲ್ಗಡೆ ಬಂದರೆ ವೆಯ್ಟರ್ ಬಂದು ಅಲ್ಲಿ ಏನೇನು ಬೇಕು ಅಂತ ಕೇಳ್ಕೊಂಡು ಹೋಗ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ ಅಟ್ಮಾಸ್ಫಿಯರ್, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟೇ ನೀಟಾಗಿ ಕೂಡ ಇತ್ತು. ಇವಾಗ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ನೀಟಾಗಿ ನಾನು ನಮ್ಮ ಯಜಮಾನ್ರು ಪಾಪು ಹಾಗೆ ಫೋರ್ಸ್ ಕೊಟ್ಕೊಂಡು ಸೀದಾ ಟೇಬಲ್ ಮೇಲೆ ಹೋಗಿ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಬಿರಿಯಾನಿ ತಂದುಕೊಟ್ರು. ಬಿರಿಯಾನಿ ನೋಡಿದ ತಕ್ಷಣ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು. ಪಾಪು ನೋಡಿ ವೆಯ್ಟೇ ಮಾಡಿಲ್ಲ, ಪಟ್ ಅಂತ ಒಂದು ಪೀಸ್ ತೆಗೆದು ಬಾಯಿಗೆ ಹಾಕೊಂಡು ತಿಂತ ಬಿದ್ದವನೇ. ಬಟ್ ಒಂದು ಬೇಜಾರಾಯಿತು, ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಏಕೆಂದರೆ ಬಿಸಿನೇ ಇರಲಿಲ್ಲ. ಯಾಕೆಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಲೇಟಾಗೋಯಿತು. ನಾವು ಹೋದ ತಕ್ಷಣ ಏನಾದ್ರು ತಿನ್ಕೊಂಡಿದ್ರೆ ನಿಜ ತುಂಬಾ ಚೆನ್ನಾಗಿರೋದು. ಬಟ್ ಟೇಸ್ಟ್ ಮಾತ್ರ ಚೇಂಜ್ ಆಗಿಲ್ಲ, ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ತಣ್ಣಗಾಗಿದ್ದರಿಂದ ಪೀಸ್ ಎಲ್ಲ ಸ್ವಲ್ಪ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ಯಾರಾದರೂ ತಿನ್ನೋಕ್ಕೆ ಹೋಗೋರಿದ್ದರೆ ಬೆಳಗ್ಗೆನೇ ಹೋಗಿ, ನಿಜ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ಒಂದ್ಸಲಿ ಹೋಗಿ ಟ್ರೈ ಮಾಡಿ. ನಾವು ನಮ್ಮ ಅತ್ತೆ ಮಾವ ಮತ್ತು ನಾನು ನಮ್ಮ ಯಜಮಾನ್ರಿರೋದ್ರಿಂದ 4 ಬಿರಿಯಾನಿ ತರಿಸ್ಕೊಂಡು, ಮಟನ್ ಬಿರಿಯಾನಿ ತರಿಸ್ಕೊಂಡು, ಹಾಫು ಇದು ತರಿಸ್ಕೊಂಡಿದ್ವಿ, ಏನದು ತಂದೂರಿ ತರಿಸ್ಕೊಂಡು. ನಮ್ಮ ಅತ್ತೆಗೆ ತುಂಬ ಇಷ್ಟ, ಸೊ ಹಾಗಾಗಿ ಒಂದು ಹಾಫು ತಂದೂರಿ ತರಿಸ್ಕೊಂಡ್ವಿ. ಬಿರಿಯಾನಿ ಮಾತ್ರ ಬಿಸಿ ಇದ್ದಿದ್ರೆ ಎಲ್ಲರೂ 2 ಪ್ಲೇಟ್ ತಿನ್ಕೊಳ್ಳೋರು. ಬಟ್ ಸ್ವಲ್ಪ ಆರೋಗ್ಯದಿದ್ದರಿಂದ ಯಾರಿಗೂ ಅಷ್ಟು ಇಷ್ಟ ಆಗಿಲ್ಲ. ಪಾಪುಗೆ ತಿನ್ನೋಕ್ಕೆ ಬಿಡ್ತಾ ಇರಲಿಲ್ಲ ನೋಡಿ, ಅವನು ಒಂದು ಮೂಳೆ ಕೊಟ್ಟು ಕೂರಿಸ್ಬಿಟ್ಟಿದ್ದೀವಿ. ಎಷ್ಟು ಮುದ್ದಾಗಿ ಗಲೀಜು ಮಾಡ್ಕೊಂಡು ತಿಂತಾ ಇದ್ದಾನೆ. ಸೊ ಮಕ್ಕಳು ಹೀಗೆ ತಿಂದ್ರೇ ಅಲ್ವಾ ನೋಡೋಕ್ಕೂ ಚೆಂದ, ಮತ್ತು ಅವ್ರು ತಿಂದ್ರೇ ಅವ್ರಿಗೆ ಹೊಟ್ಟೆ ತುಂಬೋದು. ಸೊ ಫೈನಲಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಬೇಜಾರಲ್ಲೇ ಹೋದೆ. ಏಕೆಂದರೆ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಲ್ಲಿಂದ ಅಷ್ಟು ದಿನದಿಂದನೂ ಆಸೆ ಇಟ್ಕೊಂಡು ಬಂದೆ, ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಬಿರಿಯಾನಿ ಅಂತೂ ಬಿಸಿನೇ ಇರಲಿಲ್ಲ. ಸೊ ನಮ್ಮ ಯಜಮಾನ್ರಿಗೆ ಅದೇ ಅಂತ ಇದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ. ಬಟ್ ಅವರು ಬಿಡು ನೆಕ್ಸ್ಟ್ ಟೈಮ್ ಬೇಗನೆ ಬರೋಣ, ಈ ಥರ ಲೇಟ್ ಮಾಡೋದು ಬೇಡ ಅಂತ ಹೇಳಿದರು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.